ಹಲ್ಲೆಲೂಯ. ಆ ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ಕೀರ್ತನೆ ಭಾಗದಲ್ಲಿ 34ನೇ ಅಧ್ಯಾಯದಾಗ 11ನೇ ವಚನದ ಕೆಲವು ವಚನಗಳು ನಾವು ವಾಕ್ಯ ನಾವು ಓದ್ಕೊಂಬರಿ. ವಾಕ್ಯ ಓದಲಿಕ್ಕೆ ನಾವು ಮೊದಲು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಧ್ಯಾನ ಮಾಡರಿ. ಕಣ್ಣು ಮುಚ್ಚರಿ, ಪ್ರಾರ್ಥನೆ ಮಾಡರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆಯೇ. ಅಪ್ಪ, ಇಲ್ಲಿವರೆಗೆ ಸ್ವಾಮಿ ನಿಮ್ಮನ್ನು ಆರಾಧಿಸುವಂತೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಈ ಒಂದು ಮಗನ ಒಂದು ಬರ್ತ್ಡೇ ಕಾರ್ಯಕ್ರಮ ನಿಮಿತ್ತವಾಗಿ ತಂದೆ ನಿಮ್ಮನ್ನು ಕೃತಜ್ಞತೆ ಸ್ತುತಿ ಮಾಡುವಂತೆ ಒಳ್ಳೆ ಸಮಯ ಒದಗಿಸೋದಕ್ಕಾಗಿ ನಿಮಗೆ ವಂದನೆಗಳು. ಈಗ ಪ್ರಭಾ, ಮಗನ ಒಂದು ಬರ್ತ್ಡೇ ಕಾರ್ಯಕ್ರಮದ ನಿಮಿತ್ತವಾಗಿ ಅಪ್ಪ, ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ಸೇರಿರುವಾಗ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೆ ಮಾತಾಡಿ, ನಮ್ಮೆಲ್ಲರಿಗೆ ನೀವೇ ಆಧಾರವಾಗಿದ್ದು ಆಶೀರ್ವದಿಸಿ, ಸತ್ಯದ ಮರ್ಮವು ಸತ್ಯದ ರಹಸ್ಯವು ತಿಳಿಸಿ ನಾವೆಲ್ಲರೂ ಸತ್ಯಕ್ಕೆ ತಕ್ಕಂತೆ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ನೀವು ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯ. ಆ ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಕೀರ್ತನೆ ಭಾಗದಲ್ಲಿ 34ನೇ ಅಧ್ಯಾಯದಾಗ 11ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟದ. ಏನಂತ? ಮಕ್ಕಳರೇ, ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು ಅಂತ್ರಿ. ದಾವೀದ ರಾಜು ಅನೇಕ ಜನರಿಗೆ ತನ್ನ ಜೊತೆಯಲ್ಲಿ ಕೂಡಿಸಿಕೊಂಡು ಈ ಲೋಕದಲ್ಲಿ ನಮಗೂ ದೇವರಿಗೆ ಏನು ಸಂಬಂಧವಾದ, ನಾವು ದೇವರಿಗೆ ನಾವು ಯಾವ ರೀತಿಯಿಂದ ನಾವು ಹತ್ತುಕೊಂಡಿರಬೇಕು, ಆ ಭಯ ನಾವು ಕಲಿಸ್ತಾ ನಿಮಗೆ ಬರ್ರಿ ಅಂತಂದಿನಾಗ ನಿಜವಾಗಲು ಅಲ್ಲಿ ಎಷ್ಟು ಜನರು ಬಂದರ ಗೊತ್ತಿಲ್ಲ. ಈ ಹೆಚ್ಚಾಗಿರ್ತಕ್ಕಂಥ ಜನರು ದೇವರ ವಾಕ್ಯ ಕೇಳಿದಾಗ ಅವ್ರ ಸಮಸ್ಯೆಗಳಿಂದ, ಕಷ್ಟಗಳಿಂದ, ಬಾಧ ಚಿಂತೆಗಳಿಂದ, ಅನೇಕ ಆಪತ್ತುಗಳಿಂದ, ಅನೇಕ ರೋಗಗಳಿಂದ ಬಿಡುಗಡೆ ಮಾಡ್ತಕ್ಕಂಥ ಈ ಪರಿಶುದ್ಧವಾಗಿರ್ತಕ್ಕಂಥ ವಾಕ್ಯ ಹೇಳುವಾಗ ನಿಜವಾಗಲು ಎಷ್ಟು ಜನರಿಗೆ ಎಷ್ಟು ಮೇಲು ಮಾಡಿದ ಗೊತ್ತಿಲ್ಲ. ಆದ್ರೂ ನಮಗೂ ನಿಮಗೂ ಮಾತ್ರ ಅನೇಕ ತರವಾಗಿರ್ತಕ್ಕಂಥ ಮೇಲು ಮಾಡ್ತಾ ಇದ್ದ ವಾಕ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯ ನಮಗೆ ಒಳ್ಳೆ ಸಹಾಯಕನಾಗಿ ನಡೆಸತಕ್ಕಂಥ ಸಂದರ್ಭದಲ್ಲಿ ದಾವೀದ ರಾಜು ಹೇಳ್ತಾರ, ಅನೇಕ ಜನರಿಗೆ ಹೇಳ್ತಾರ, ಏನ್ ಹೇಳ್ತಾರ? ಮಕ್ಕಳರೇ, ನೀವೆಲ್ಲರೂ ಬನ್ನಿರಿ, ದೇವರ ಭಯವನ್ನು ಅಲ್ಲ ನಿಮಗೆ ಕಲಿಸುತ್ತೇನೆ ಹೇಳ್ತಾರ. 12ರಾಗ ಏನದ? ದೀರ್ಘ ಆಯುಷು ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯೂ ಕಾಯ್ದುಕೋ. ಹಲ್ಲೆಲೂಯ. ವಂಚನೆಯು ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಹಲ್ಲೆಲೂಯ. ಇವತ್ತು ಮನುಷ್ಯನ ಜೀವಿತದಲ್ಲಿ ನಾಲಿಗೆ, ನಿಜವಾಗ್ಲು ನಾಲಿಗೆ ಇಬ್ಬೈ ಕತ್ತಿದ್ದಪ್ಪಲೇ ಅದ. ಯಾವ ಮನೆಗೆ ಹೋಗಿ ಕೂಡ್ತಾರೋ ಆ ಮನೆಗೆ ಥೋಡೆ ಮಂದಿ ಏನ್ ಮಾಡ್ತಾರ? ಕುಟುಂಬಕ್ಕೆ ಬಲ ಪಡಿಸ್ತಾರ. ಕೆಲವು ಜನರು ಯಾವ ಮನೆಗೆ ಹೋಗಿ ಕೂಡ್ತಾರೋ ಆ ಮನೆಗೆ ಬೆಂಕಿ ಹಚ್ಚಿ ಬರ್ತಾರ. ಏನದ? ಈ ಮಾತಿನಾಗ ನಿಜವಾಗಲು ಈ ರೀತಿಯಾಗಿ ಕಾರ್ಯ ಜರುಗಿಸ್ಲಕ್ಕ ಅದರಲ್ಲಿ ಶಕ್ತಿ ಅದ. ಈ ಶಕ್ತಿ ನಾವು ಎದಕ್ಕ ಯೂಸ್ ಮಾಡ್ಕೋಬೇಕು, ಅದಕ್ಕೆ ನಾವು ಕರೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೊಂಡ್ರೆ ಮಾತ್ರ ನಮಗ ಅನೇಕ ತರವಾಗಿರ್ತಕ್ಕಂಥ ಮೇಲುಗಳು, ಅನೇಕ ತರವಾಗಿರ್ತಕ್ಕಂಥ ನಮಗ ಸಹಾಯಗಳು ಸಿಗಲಕ್ಕ ಸಾಧ್ಯ ಅದ. ಏನಿಲ್ಲ, ಏನ್ ಮಾಡ್ಬೇಡ್ದಂತ? ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ ಅಂತ್ರಿ. ಅಲ್ಲ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಇವತ್ತು ನಮ್ಮ ಜೀವಿತದಲ್ಲಿ ಈ ಕೀರ್ತನೆ ಭಾಗದಲ್ಲಿ 34ನೇ ಅಧ್ಯಾಯದಾಗ ಸುಮಾರು ಈ 11ನೇ ವಚನ ಹಿಡಿದು ನಾವು ವಾಕ್ಯ ಓದ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಲೋಕದಲ್ಲಿ ನಾವು ಹ್ಯಾಂಗಿರಬೇಕು ಎಂಬುದಾಗಿ ಈ ಪರಿಶುದ್ಧವಾಗಿರ್ತಕ್ಕಂಥ ವಾಕ್ಯ ನಮಗೆ ಹೇಳುವಾಗ ನಿಜವಾಗ್ಲು ಒಂದ್ ವೇಳೆ ಈ ವಾಕ್ಯ ಕೇಳಿ ಈ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸಲಕ್ಕೆ ನಾವು ಸಿದ್ಧವಾದೇವು ಅಂದ್ರ
ನಿಜವಾಗ್ಲು ನಮಗ ಕೇಡಾಗ್ಲಿ, ಅಪಾಯಗಳಾಗ್ಲಿ, ಸಮಸ್ಯೆಗಳಾಗ್ಲಿ ಬರ್ಲಕ್ ಸಾಧ್ಯನೇ ಇಲ್ಲ. ಏನು ಸಾಧ್ಯವದ? ಅಬ್ರಹಾಮಗೂ ದೇವರು ಕರೆದಾಗ ದೇವರು ಆತ ಕರೆದ ಕಸಿ ಒಂದು ಮಾತು ಹೇಳ್ಯಾರ, ಅಬ್ರಹಾಮ ನೀ ಯಾವ ದೇಶಕ್ಕೆ ನೀನು ನಡೆದಿದಿ, ಆ ದೇಶಕ್ಕೆ ನೀವು ಹೋಗುವಾಗ ನಿಂಗೆ ದಾರಿಯಲ್ಲಿ ಅನೇಕ ಜನರು ಸಿಗುತ್ತಾರ. ಆ ಜನರಿಗೆ ನೀನು ಏನಾದ್ರೂ ನೀ ಆಶೀರ್ವಾದ ಮಾಡುತ್ತೀಯೋ ಆ ಜನರಿಗೆ ನಾನು ಆಶೀರ್ವಾದ ಮಾಡುತ್ತೇನೆ. ಯಾವ ಜನರಿಗೆ ನೀನು ಶಪಿಸ್ತೀಯೋ ಆ ಜನರಿಗೆ ನಾನು ಶಪಿಸ್ತೀನಿ ಎಂಬುದಾಗಿ ಅಬ್ರಹಾಮಗೂ ದೇವರು ಹೇಳಿರುವಾಗ ನಿಜವಾಗ್ಲೂ ಅಬ್ರಹಾಮು ಎಲ್ಲಿ ಯಾರಿಗಿ ಶಪಿಸಿಲ್ಲ. ಹಲ್ಲೆಲೂಯಾ. ಏನು ಶಪಿಸ್ಯಾರ? ಯಾರಿಗೆ ಶಪಿಸಲ್ಲ, ಹಾಗೆ ಎಲ್ಲರಿಗೆ ಪ್ರೀತಿ ಮಾಡಿ ಎಲ್ಲರಿಗೆ ಆಧರಿಸುತ್ತ ಈ ರೀತಿಯಾಗಿ ತನ್ನ ಒಂದು ಪ್ರಯಾಣವನ್ನು ಮುಂದಕ್ಕೆ ಸಾಗಿಸ್ಯಾರ. ಅಬ್ರಹಾಮಗ ಎಲ್ಲಿಗೆ ಹೋಗಬೇಕಾಗಿತ್ತು? ಕಾನಾನ ದೇಶಕ್ಕೆ ಹೋಗಬೇಕಾಗಿತ್ತು ಅಲ್ಲ? ಕಾನಾನ ದೇಶಕ್ಕೆ ಹೋಗಬೇಕಾಗಿತ್ತು. ಆ ಕಾನಾನ ದೇಶಕ್ಕೆ ಹೋಗುವಾಗ ಅನೇಕ ಸಮಸ್ಯೆಗಳು ಎದುರು ಬಂದವ. ಕರಡಿಕೆ ಅಬ್ರಹಾಮು ಸಾರಳು ತನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳು ಅನುಭವಿಸ್ಯಾರ. ಅನೇಕ ಸಮಸ್ಯೆಗಳಿಗೆ, ಅನೇಕ ಆಟಂಕಗಳಿಗೆ, ಅನೇಕ ಕೇಡುಗಳಿಗೆ ಎದುರು ಬಂದಿನಾಗ ಅವರು ನಿಜವಾಗಲು ಒಬ್ಬರಿಗೊಬ್ಬರು ಹೇಸ್ಕೊಂಡು, ಒಬ್ಬರಿಗೊಬ್ಬರು ತಿರಸ್ಕಾರ ಮಾಡಿಕೊಂಡಿಲ್ಲ, ಅವಮಾನ ಪಡಿಸ್ಕೊಂಡಿಲ್ಲ, ಒಬ್ಬರಿಗೊಬ್ಬರು ಸನ್ಮಾನಿಸ್ತಾ, ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಈ ರೀತಿಯಾಗಿ ಆ ಮಕ್ಕಳು ತನ್ನ ಜೀವಿತ ಕಾಲವೆಲ್ಲ ಮುಂದಕ್ಕೆ ಸಾಗಿ ಹೋಗ್ಯಾರ. ಅವ್ರ ಜೀವಿತಕ್ಕೆ ನೋಡ್ಬೇಕಾದ್ರೆ ಸುಮಾರು ಗೃಹ ಕಾರ್ಯಕ್ರಮ ಆಗಿನವೆಲ್ಲ ಅವ್ರ ಜೀವಿತದಾಗ ಸುಮಾರು ಸಾರಳಗ 90 ವರ್ಷ ಅಂತ ಅಬ್ರಹಾಮಗ ಹೆಚ್ಚಾಗಿರ್ತಕ್ಕಂಥ ವಯಸ್ಸು. ಆ ವಯಸ್ಸಿನಲ್ಲಿ ನಿಜವಾಗ್ಲೂ ಅವ್ರು ಸಾಗುತ್ತಾನೆ ಹರ, ದೇವರ ಮಾತುಗಳು ಹಿಡ್ಕೊಂಡು ನಡೀತಾನೆ ಹರ. ಯಾಗೊತ್ತು ಯಾವ ದಿನದಲ್ಲಿ ಬಿ ಅಬ್ರಹಾಮನಿ ಹಿಂಗ ಅಂತ ಅಂದಿಲ್ಲ, ಸಾರಾ ನೀ ಯಾಕೆ ಹಿಂಗ ಅಂತ ಹೇಳಿ ಚಂದ್ರ ಅಬ್ರಹಾಮ್ ಅಂದಿಲ್ಲ. ಒಬ್ಬರಿಗೊಬ್ಬರು ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ತನಗೂ ತಾನು ತಗ್ಗಿಸಿಕೊಂಡು, ತನಗೂ ತಾನು ಎಷ್ಟೋ ಪ್ರೀತಿಲಿಂದ ಏನಂದ್ರೆ ಸಹಕಾರಿಗಳಾಗಿ ದಂಪತಿ ಜೀವಿತ ಅವರು ಪ್ರಯಾಣದಲ್ಲಿ ಈ ರೀತಿಯಾಗಿ ಕಾಲ ಕಳೆದಿರುವಾಗ ನಿಜವಾಗ್ಲೂ ದೇವರವರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡ್ಯಾರ ಅಲ್ಲ. ಆ ಆಶೀರ್ವಾದ ಮಾಡಿನಾಗ ಅವರೆಷ್ಟು ನಿಜವಾಗ್ಲೂ ಬೈಬಲ್ ಹೇಳ್ತದ ನೀತಿಗೆ ಮೂಲ ಪುರುಷನು ಯಾರಂತ? ಹಲ್ಲೆಲೂಯಾ. ಎದಕ್ಕಂತ? ನೀತಿಗೆ ಮೂಲ ಪುರುಷನು ತಂದೆಯಾಗಿ ಇರ್ತಕ್ಕಂಥ ಅಬ್ರಹಾಮನು ಎಂಬುದಾಗಿ ವಾಕ್ಯ ಹೇಳುವಾಗ ನಿಜವಾಗ್ಲೂ ನಮಗೆ ಯಾರು ನೀತಿವಂತರ ಅಂತಾರಪ್ಪ ಈ ಲೋಕದಲ್ಲಿ? ನಾವು ನೀತಿವಂತರು ಇದ್ದೀರಿ ಅಂತದಲ್ಲ, ನೀತಿವಂತರ ಅಂತ ಹೇಳಿ ನಾವು ಒಬ್ರಿಗೊಬ್ರು ತಿರಸ್ಕಾರ ಮಾಡ್ಕೋತಾ, ಒಬ್ರಿಗೊಬ್ರು ದುಃಖ ಪಡಿಸ್ಕೋತಾ, ಒಬ್ರಿಗೊಬ್ರು ಅವಮಾನ ಪಡಿಸ್ಕೋತಾ ನಾವು ಮುಂದೆ ಜೀವಮಾನ ನಾವು ಇದೇ ರೀತಿಯಾಗಿ ನಾವು ನಡ್ಸ್ಕೊಂಡು ಹೋದೆವಂದ್ರ ನಮ್ಮ ಮಕ್ಕಳು ನಮ್ಮಲ್ಲಿ ಏನು ಕಳ್ಕೋತಾರೋ ಅದೇ ರೀತಿಯಾಗಿ ಮಕ್ಕಳನ್ನು ಸಹ ನಡಿಲಕ್ಕೆ ಇಷ್ಟಪಡ್ತಾರ. ದೇವರ ವಾಕ್ಯ ಹಂಗಿಲ್ಲ. ನಾವು ಮಾಡದೇ ಬೇರೆ, ನಾವು ನಡೆದೇ ಬೇರೆ. ನಮಗ್ ನೋಡಿ ಅನೇಕ ಜನರು ತನ್ನ ಮನಸ್ಸುಗಳು ದೇವರ ಕಡೆ ತಿರುಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಬರಬೇಕು. ಆ ರೀತಿಯಾಗಿ ನಡೆಸಲಿಕ್ಕೆ ಅಂದ್ರೆ ಅಬ್ರಹಾಮು ಆ ರೀತಿಯಾಗಿ ಸಿದ್ಧವಾಗಿದ್ದರು. ತಿರುಗಿ ನಮ್ಮ ಈ ಒಂದು ಗ್ರಂಥದಲ್ಲಿ ನೋಡಬೇಕಾದ್ರೆ ಕೀರ್ತನ ಭಾಗದಲ್ಲಿ ದಾವೀದ ರಾಜನು ಸಹ ಯಾವ ದಿನದಲ್ಲಿ ಬಿ ದೇವರಿಗೆ ಬಿಟ್ಟು ಜೀವಿಸ್ತಕ್ಕಂಥ ವ್ಯಕ್ತಿ ಅಲ್ಲ. ಅದೇ ರೀತಿಯಾಗಿ ಯಾವಾಗಾದ್ರೂ ಈ ರೀತಿಯಾಗಿ ಜೀವಿಸನು ದಾವೀದ ರಾಜು ದೇವರ ಸನ್ನಿಧಿಯಲ್ಲಿ ಏನು ಪಡ್ಕೊಂಡು ಎಂಬುದಾಗಿ ನಾವು ಸ್ವಲ್ಪ ಧ್ಯಾನ ಮಾಡ್ಕೊಂಬರಿ. ಈ 15ನೇ ವರ್ಷ ಓದ್ಕೊಂಡು ನಾವು ಮುಂದಕ್ಕೆ ಹೋಗರಿ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿ ಕೊಡುತ್ತಾನೆ. ಏನ್ ಮಾಡ್ತಾರಂತ ದೇವರು 15ನೇ ವಚನದಾಗ ದೇವರು ಯಾರು ಮೊರೆ ಕೇಳ್ತಾರಂತ್ರಿ? ಇವತ್ತು ಗರ್ವಿಷ್ಠರು, ಅಹಂಕಾರಿಗಳು, ಮೋಸಗಾರರು ಅಲ್ಲ, ತನ್ನ ಶಕ್ತಿ ಮೇಲ, ಧನ ಐಶ್ವರ್ಯ ಮಾಲ ಎಷ್ಟೋ ಗೌರವ ಪಡಿತಾರ, ಎಷ್ಟೋ ಧೈರ್ಯ ಅದ ಅವರಿಗೆ. ಕಡೆಗೆ ದೇವರು ಅವರಿಗೆ ಆಪತ್ತು ಬಂದಂತ ಸಂದರ್ಭದಲ್ಲಿ
ಅವರು ಮೊರೆ ಕೇಳ್ತೆ ಅಂತ ಕಿಸಿ ಅಲತ್ತಿಲ್ಲ. ಗರ್ಭಿಷ್ಠರದು, ಅಹಂಕಾರಿಗಳದು, ಮೋಸ ಮಾಡೋದು, ನರಹತ್ಯೆ ಮಾಡೋದು, ಅಲ್ಲ ಜಗಳ ಮಾಡೋದು, ಧನವಂತರು ಐಶ್ವರ್ಯ ತೊಡ್ದು ಅವ್ರು ಪ್ರಾರ್ಥನೆ ಮಾಡ್ತಿಲ್ಗಿ ನಾ ಕೇಳ್ತೆ ಅಂತ ದೇವ್ರು ಅಲತ್ತಿಲ್ಲ. ದೇವ್ರು ಏನ್ ಹೇಳ್ತಾರ ಇಲ್ಲಿ? ಎದರಿಂದ ಹೇಳ್ತಾರ? ದೇವರಿಗೆ ಯಾರು ಬೇಕು? ಕೇವಲ ನೀತಿವಂತರು ಬೇಕು. ಏನಿಲ್ಲ ಏನ್ ಹೇಳ್ತಾ 15ರಾಗ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿ ಕೊಡುತ್ತಾನೆ. ಹಬ್ಬ ಇವತ್ತು ನಿಜವಾಗ್ಲು ಅನೇಕ ನೀತಿವಂತರು ದೇವರಿಗೆ ಪ್ರಾರ್ಥನೆ ಮಾಡಿನಾಗ ಅವ್ರ ಸಮಸ್ಯೆಗಳು ಇಲ್ಲಪ್ಪ ಹೋಗ್ಯಾವ. ಅವ್ರ ಕಷ್ಟಗಳಿಲ್ಲಪ್ಪ ದೇವ್ರು ಅವ್ರ ಕಷ್ಟಗಳು ತೆಗೆದುಹಾಕ್ಯಾರ. ನನ್ನ ಜೀವಿತದಾಗ ನಿಜವಾಗ್ಲು ನಾನು ಒಂದು ಟೈಮಿನಾಗಿ ಹೆಂಗಿದ್ದು ಅಂದ್ರ ತಾಯಿ ತಂದೆ ಹೇಳಿದ ಮಾತು ಕೇಳ್ತಕ್ಕಂಥವಲ್ಲ, ಯಾರು ಹೇಳಿದ ಮಾತು ನಾ ಕೇಳ್ತಕ್ಕಂಥವ ಹಂಗಿಲ್ಲ. ಅಂತ ಸಂದರ್ಭದಲ್ಲಿ ದೇವ್ರು ನನಗ ಎಷ್ಟೋ ಕಷ್ಟಗಳು ಎದುರು ಬರಪಲ್ಲಿ ಮಾಡ್ಯಾರ. ಕೇಡುಗಳು, ಅಪಾಯಗಳು, ಘಟನೆಗಳು, ಉಪವಾಸ ಬೀಳ್ತಕ್ಕಂಥ ಸಂದರ್ಭಗಳು, ಶತ್ರುಗಳು ನಮಗೆ ಎದುರು ಬಂದಿನಾಗ ನಿಜವಾಗ್ಲೂ ಅವ್ರಲ್ಲಿಂದ ತಪ್ಪಿಸ್ಕೊಳಕ ನಾ ಇಷ್ಟು ಪ್ರಯಾಸ ಪಟ್ಟಿದ್ದೇನೆ. ನಿಜವಾಗ್ಲೂ ಆ ಟೈಮಿನಾಗ ನಾ ದೇವರಿಗೆ ಧ್ಯಾನ ಮಾಡಿಲ್ಲ ಕಡೆಗೆ ದೇವ್ರು ನನಗೆ ಯಾಕೆ ಈ ರೀತಿಯಾಗಿ ನನಗ ಸಹಾಯ ಮಾಡ್ಯಾರ ಅಂತಂದ್ರ, ಆದ್ರೆ ನಮ್ಮ ತಾಯಿನೂ ನಮ್ಮ ತಂದೆನೂ ದೇವರಿಗೆ ಪ್ರಾರ್ಥನೆ ಮಾಡ್ಯಾರ, ದೇವರಿಗೆ ವಿಜ್ಞಾಪನೆ ಮಾಡ್ಯಾರ, ದೇವರಿಗೆ ಕೂಗಿಕೊಂಡಾರ. ಅಯ್ಯೋ ದೇವ್ರೇ, ನಮ್ಮ ಮಗ ಇಲ್ಲ ನಮ್ಮ ಮನೆಯಲ್ಲಿ, ಎತ್ಕೊಂಡು ಹೋಗ್ಯಾನೋ, ಹ್ಯಾಂಗನೋ ಹ್ಯಾಂಗಿಲ್ಲೋ, ಅಪ್ಪ ನೀ ಕಾಪಾಡಂತ ಎಷ್ಟ್ ಸಲ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿರೋ ಗೊತ್ತಿಲ್ಲ, ಎಷ್ಟ್ ಸಲ ದುಃಖ ಪಟ್ಟರ ಗೊತ್ತಿಲ್ಲ. ಅವ್ರ ಪ್ರಾರ್ಥನೆ ಇವತ್ತು ನನಗೆ ಎಲ್ಲಿಗೆ ತಂದದ ಅಂದ್ರ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸಕ್ಕೆಂದ್ರ ಅವ್ರ ಪ್ರಾರ್ಥನೆ ನನ್ನ ಸಹಾಯ ಮಾಡ್ಯಾರ. ನೀತಿವಂತರ ಪ್ರಾರ್ಥನೆ, ನೀತಿವಂತರು ಮೊರೆ ಇಡುವಾಗ ದೇವ್ರು ಏನ್ ಮಾಡ್ತಾರಂತ ಖಂಡಿತವಾಗಿ ಕಿವಿ ಕೊಡ್ತಾರ. ನೀವು ಹಳ್ಳಗ ಮಾಡ್ರಿ ಪ್ರಾರ್ಥನಾ, ನೀವು ಗಚ್ಚಿಯಾಗಿ ಮಾಡ್ರಿ ಪ್ರಾರ್ಥನಾ, ನೀವು ಎಲ್ಲಿ ಬಿ ಆಗಿ ಕುಂತ್ಕೊಂಡು ನೀವು ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾರ. ಆದ್ರ ನೀತಿವಂತರಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನೀತಿವಂತರ ಪ್ರಾರ್ಥನೆಗೆ ದೇವರು ಸದುತ್ತರಗಳು ದಯ ಪಾಲಿಸ್ತಾರ. ಎಲ್ಲರ ಪ್ರಾರ್ಥನೆ ಕೇಳಕ ದೇವರು ಕೇಳ್ತಾರ ಅಂತ ಇಲ್ಲ. ಖಂಡಿತವಾಗಿ ಈ ರೀತಿಯಾಗಿ ಕಾರ್ಯ ಜರುಗುವಾಗ ಇಲ್ಲ ನೋಡ್ಬೇಕಾದ್ರ ಕೀರ್ತನೆ ಭಾಗದಲ್ಲಿ 128ನೇ ಅಧ್ಯಾಯದಾಗ 128 అధ్యాయంలో మొదటి వచనం ఈ ರೀತಿಯಾಗಿ ಇಲ್ಲಿ ಕನ್ನಡದಲ್ಲಿ ಬರೆಯಲ್ಪಟ್ಟಿದ್ದದ. ಕೀರ್ತನೆ ಭಾಗದಲ್ಲಿ 128ನೇ ಅಧ್ಯಾಯ ಮೊದಲನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟದ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಅಂತ್ರಿ. ಆ ಧನ್ಯತೆ ನಿಜವಾಗ್ಲೂ ಯಾರಿಗೆ ಸಿಕ್ಕದ ಗೊತ್ತಾ? ಬೈಬಲ್ದಾಗ ದಾವಿದರಿಗೆ ಸಿಕ್ಕದ. ಅದ್ರಾಗ ಅನೇಕ ಜನರಿಗೆ ಆ ಧನ್ಯತೆ ಸಿಕ್ಕದ. ಅದ್ರಾಗ ದಾವಿದರಾಜು ಬಿ ಹರ. ಆ ದಾವಿದರಾಜು ಆತನಿಗೆ ಧನ್ಯತೆ ಸಿಕ್ಕದ. ಆತನ ಜೀವಿತ ಬದಲಾಯಿಸಿ ಹೋಗ್ಯದ. ಆತನ ಚರಿತ್ರೆ ಬದಲಾಯಿಸಿ ಹೋಗ್ಯದ. ಯಾತಕ ಬರಲಂತ ಒಬ್ಬ ಹೀನ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ಆಡು ಕುರಿಗಳು ಕಾಯಿರ್ತಕ್ಕಂಥ ವ್ಯಕ್ತಿ ದೇವರ ಹತ್ತಿಗ ಆತನೊಂದು ದೀನತೆಯನ್ನು ನೋಡಿ, ಆತನ ಇರ್ತಕ್ಕಂಥ ಒಂದು ನೀತಿ ನೋಡಿ, ಆತನ ಇರ್ತಕ್ಕಂಥ ಒಂದು ಭಯ ಮತ್ತು ಭಕ್ತಿ ನೋಡಿ ಆತ ಇಂಥ ಶಕ್ತಿ, ಇಂಥ ಸಾಮರ್ಥ್ಯ, ಇಂಥ ಜ್ಞಾನ ಕೊಟ್ಟಾರಂದ್ರ ಈ ಭೂಲೋಕದಲ್ಲಿ ನಿಜವಾಗಲೂ ಯಾರಿಗೆ ಕೊಡ್ಲಕ್ಕಿಲ್ಲ ಅಂತೇಳ. ಅಂತ ಒಂದು ಸಾಮರ್ಥ್ಯ ಕೊಟ್ಟು ಆತ ಏನ್ ಮಾಡ್ಯಾರ? ಯೆರೂಸಲೇಮ್ ದೇಶಕ್ಕೆ ಏನಂತಂದ್ರೆ ಆತಗ ರಾಜ್ಯನಾಗಿ ದೇವರು ನೇಮಿಸ್ಯಾರ. ನಿಜವಾಗ್ಲು ಒಬ್ಬ ರಾಜ್ಯ ಆಗಬೇಕಾದ್ರ ಎಷ್ಟು ಪ್ರಯಾಸ ಪಡಿಬೇಕು, ಎಷ್ಟು ತಿಳುವಳಿಕೆ ಬೇಕು, ಎಷ್ಟು ತಾಳ್ಮೆ ಬೇಕು, ತನಗೂ ತಾನು ಎಷ್ಟು ಸಲ ಸಮಜಾಯಿಸ್ಕೋಬೇಕು, ಎಷ್ಟು ಅವಮಾನಗಳು ಸಹಿಸ್ಕೋಬೇಕು. ಆ ರಾಜ್ಯ ಆದ್ರೆ ಗೊತ್ತಾಯ್ತು, ಆ ರಾಜಕೀಯ ಮಾಡಿದ್ರೆ ಗೊತ್ತಾಯ್ತು. ಆ ರೀತಿಯಾಗಿ ಮಾಡುವಾಗ ನಿಜವಾಗ್ಲು ಇಲ್ಲಿ ದೇವರ ವಾಕ್ಯ ಹೇಳುವಾಗ ಏನ್ ಹೇಳ್ತಾ ಇಲ್ಲಿ 2ನೇ ವಚನದಾಗ, ನಿನ್ನ ಕಷ್ಟ ಜೀತವನ್ನು ನೀನು ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭ ಇರುವುದು. ಶುಭ ಯಾಕಿರ್ತದೆ ಗೊತ್ತಾ?
ಒಂದು ಜೀವಿತಾವಧಿ ಕುಟುಂಬದಲ್ಲಿ ಮನುಷ್ಯ ಜೀವಿಸುವಾಗ ಅನೇಕ ಸಂದರ್ಭಗಳು, ಅನೇಕ ಸಮಸ್ಯೆಗಳು ಮನುಷ್ಯನ ಎದುರು ಬರ್ತಾವ. ಆ ಸಮಸ್ಯೆಗಳು ಬಂದಾಗ ನಿಜವಾಗ್ಲೂ ಮನುಷ್ಯ ಏನು ಮಾಡಬೇಕು ಏನಿಲ್ಲ ಗೊತ್ತಾಗಲ್ಲ. ಕೆಲವ ಜನರಿಗೆ ಈ ಲೋಕದಾಗ ನೀತಿವಂತರು ಅನೀತಿವಂತರು ಇಬ್ಬರು ಬಿಹಾರ ಏನಿಲ್ಲ. ನೀತಿವಂತರು ಬಿಹಾರ, ಅನೀತಿವಂತರು ಬಿಹಾರ. ಅನೇಕರ ಕುಟುಂಬದಾಗ ಅನೇಕ ಜನರ ಜೀವಿತದಾಗ ನಾವು ನೋಡ್ತಾ ಇದ್ದೇವೆ. ಏನ್ ನೋಡ್ತೇವೆ ಗೊತ್ತಾ? ಹುಡುಗ ಬಹಳ ಭಾರಿ ಹಣ ರೀ, ಖರೆ ಹುಡುಗಿನೇ ಸರಿಗಿಲ್ಲ ಅಂತ. ಒಬ್ಬರು ನೀತಿವಂತರು ಇದ್ರ, ಒಬ್ಬರು ಜಗಳದ ಗಂಟರು. ಅಸಲು ಹೇಳಿದ್ದು ಕೇಳೇವಲ್ಲ ಅಲ್ಲ. ಏನ್ ಕೇಳ್ತಾರ? ಕೇಳಕ್ ಸಾಧ್ಯನೇ ಇಲ್ಲ. ಯಾಕೋ ಗೊತ್ತಾ? ಒಬ್ಬ ನೀತಿವಂತರು ಒಬ್ರು ಅನೀತಿವಂತರು ಇದ್ರ ಅದು ಗಾಡಿ ಸರಿ ನಡ್ಯಾಕ ಸಾಧ್ಯ ಅದನ? ಸಾಧ್ಯ ಇಲ್ಲ ಅಲ್ಲ. ಒಂದ್ ವೇಳೆ ಇಬ್ಬರು ಅನೀತಿವಂತರು ಇದ್ರೆ ನಡ್ಯಾಕ ಸಾಧ್ಯ ಅದನ? ಒಂದ್ ವೇಳೆ ಇಬ್ಬರು ನೀತಿವಂತರು ಇದ್ರು ಅದ್ಭುತವಾದ ರೀತಿ ನಡೀತದ. ಒಂದ್ ವೇಳೆ ಒಬ್ರು ಒಬ್ರು ಹಿಂಗ ಇದ್ರಿ ಬಿ ಗಾಡಿ ಕರೆಕ್ಟ್ ಹೋಯ್ತಾ ಇರ್ತದ. ಹಂಗಾಗಿ ಬಿದ್ಕೋತ ಎದ್ಕೋತ ಒಂದು ಲೈನಿಗೆ ಹೋಯ್ತಾ ಇರ್ತದ ಗಾಡಿ ಅದು ಅಲ್ಲ. ಗಾಡಿಗೆ ಒಂದ್ ವೇಳೆ ಇಬ್ಬರು ಹಂಗೆ ಇದ್ರ ಸಾಧ್ಯದ ನಡಿಲಕ್ಕ? ಆದ್ರ ದಾವೀದನ ಜೀವಿತದಲ್ಲಿ ತನಗಿರ್ತಕ್ಕಂಥ ಸಹಕಾರಿ ಯಾರಿಗೆ ನಾರಿ ಸಿಗ್ತಾಳೋ ಅವ್ರು ಭಾಗ್ಯವಂತರು ಅಂತ. ಯಾರಿಗೆ ಸಿರಿ ಸಿಗ್ತಾಳೋ ఎవరికి సిరి దొరుకునో వాడు ಭಾಗ್ಯವಂತುಡು ಅಂತ ಹೇಳ್ತಾರ. ಈ ಭಾಗ್ಯವಂತರು ಸ್ತ್ರೀ ಸಿಗಬೇಕಾದ್ರೆ ನಿಜವಾಗಲೂ ಹೆಂಗಿರ್ಬೇಕಂದ್ರ ನೀತಿವಂತಳೇ ಆಗಿರ್ಬೇಕು. ಈ ಲೋಕದಲ್ಲಿ ಆ ಹೆಣ್ಮಗಳು ಚಾಹೆ ಎಷ್ಟೇ ದೊಡ್ಡ ಅಧಿಕಾರ ಆಕೆಗಿರ್ಲಿ, ಎಷ್ಟೇ ದೊಡ್ಡ ಪದವಿ ಆಕೆಗಿರ್ಲಿ, ಎಷ್ಟೇ ದೊಡ್ಡ ಜ್ಞಾನ ಆಕೆಗಿರಲಿ, ಆ ಹೆಣ್ಮಗಳು ಮಾತ್ರ ಹೆಂಗಿರ್ಬೇಕು ಗೊತ್ತಾ? ತಾಯಿ ತಂದೆಗೆ ಅಧೀನವಾಗಿರ್ಬೇಕು, ಯಜಮಾನರಿಗೆ ಅಧೀನವಾಗಿರ್ಬೇಕು, ಎಲ್ಲ ಜನರಿಗೆ ಸಹಕಾರಿಯಾಗಿರಬೇಕು. ಆ ಕುಟುಂಬ ಆಶೀರ್ವಾದಿಸಲ್ಪಡ್ತದೆ. ಏನಿಲ್ಲ ಕಡೆಗೆ ದಾವೀದನ ಜೀವಿತದಲ್ಲಿ ಎಲ್ಲ ಇತ್ತು ಕರಡಿಕೆ, ಇದು ಒಂದೇ ಇದ್ದಿಲ್ಲ. ಏನಿತ್ತು? ದಾವೀದನ ಹೆಂಡತಿ ಯಾರು ಗೊತ್ತದನ? ಯಾರು? ಸೌಲ್ ರಾಜನ ಮಗಳು. ಓಹೋ ಹಲ್ಲೆಲೂಯ. ಸೌಲ್ ರಾಜನ ಮಗಳು. ಆಕೆಗೆ ಮಾಮೂಲಿ ಇಲ್ಲ ತಿಳುವಳಿಕೆ, ಮಾಮೂಲಿ ಸಿಟ್ಟು ಆಕೆಗಿಲ್ಲ ಅಲ್ಲ. ಭಯಂಕರವಾಗಿರ್ತಕ್ಕಂಥ ಸಿಟ್ಟು. ತನ್ನ ಯಜಮಾನಿಗೆ ಗೌರವಿಸೋದು ಖೂನ ಇಲ್ಲ, ತನ್ನ ಯಜಮಾನಿಗೆ ಪ್ರೀತಿ ಮಾಡೋದು ಖೂನ ಇಲ್ಲ. ಯಾವಾಗ ನೋಡಿದ್ರು ಅವಾಗ ಎದುರು 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 ಮಾತಾಡಿದ್ರಾಗ ನಿಜವಾಗ್ಲು ಆಕಿ ದೇವರಿಂದ ತಪ್ಪಿ ಹೋಗ್ಯಾಳ. ದೇವರಿಂದ ತಪ್ಪಿ ಹೋಗಿ ಒಂದಿನ ಶಪಿಸಲ್ಪಟ್ಟಳ. ಹಲ್ಲೆಲೂಯ. ಎದರ ಮೂಲಕವಾಗಿ ಶಪಿಸಲ್ಪಟ್ಟಳ? ಇದರ ಮೂಲಕವಾಗಿ ಎದುರು ಯಾರಿಗೆ? ತನ್ನ ಯಜಮಾನಿಗೆ ಗೌರವ ಕೊಡಲಂತ ಯಾವ ಸಿರಿವಿ ಇರಲಿ, ಆ ಸ್ತ್ರೀ ಶಪಿಸಲ್ಪಡ್ತಾಳ. ಆ ಸ್ತ್ರೀಗೆ ಕಷ್ಟಗಳು ಅನುಭವಿಸ್ತಾಳ. ಆ ಸ್ತ್ರೀಗೆ ಸಮಾಧಾನ ಇರಲ್ಲ. ಏನಿರ್ತದ? ಆಕಿ ತನ್ನ ಜೀವಿತದಾಗ ತನ್ನ ಯಜಮಾನಿಗೆ ನೋಡಿಕಸಿ ಅಂದ್ರ ಹೇಸಿಕೊಂಡಳ. ಆ ಹೇಸ್ಕೊಂಡಿನಾಗ ದೇವರು ಏನಂದ್ರ ಪರಲೋಕದಿಂದ ಆಕೆಗೆ ಏನಂದ್ರ ಒಂದು ಮಾತು ಹೇಳ್ಯಾರ, ನೀನು ಗರ್ವಫಲ ಬಹುಮಾನ ಹೊಂದಲಕ್ಕೆ ನಿನಗೆ ನಾನು ಅಧಿಕಾರ ಕೊಡಲ್ಲ. ನನ್ನ ದಾಸಗ ನೀನು ಆ ರೀತಿಯಾಗಿ ಹೀನಿಸ್ತಾ ಇದ್ದೀಯಲ್ಲ, ನಿನಗ ಅದು ಅಧಿಕಾರನ ಕೊಡಲ್ಲ ಅಂತ ಹೇಳಿನಾಗ ನಿಜವಾಗಲೂ ದಾವೀದ ರಾಜನಿಗೆ ಏನಂತಂದ್ರ ಬೇರೆ ಸ್ತ್ರೀಗಳಿಂದ ವಿವಾಹ ಕಾರ್ಯಕ್ರಮ ಮೂಲಕವಾಗಿ ಸಂತಾನಗಳು ಅವಾಗ ಕರೆಕ್ಟ್ಗೆ ಆ ಮದುವೆ ಹೆಂಡತಿಗೆ ಮಾತ್ರ ಮಕ್ಕಳು ಆಗಿಲ್ಲ. ಇವತ್ತು ನಾವು ಇದ್ದಿದ್ದೇವ ಅಂತವ್ರು. ಅದ್ರ ಕಡೆಯಿಂದ ದಾವೀದ ರಾಜು ಹೇಳ್ತಾನ, ಅನುಭವದಿಂದ ಹೇಳ್ತಾನ. ಏನ್ ಹೇಳ್ತಾನ? ಯಾಕೆ ಹೇಳ್ತಾನ? ಎಲ್ಲ ಪರೀಕ್ಷೆ ಮಾಡ್ಕೊಂಡು ಹೇಳ್ತಾನ. ಏನ್ ಹೇಳ್ತಾನ? ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಅಂತ ಹೇಳ್ತಾನ. ನನ್ನ ದೇವರು ನನಗೆ ಅನ್ಯಾಯ ಮಾಡಿಲ್ಲ, ನನ್ನ ದೇವರು ನನಗೆ ಮೋಸ ಮಾಡಿಲ್ಲ, ನನ್ನ ದೇವರು ನನ್ನ ಜೊತೆಯಲ್ಲಿ ಇದ್ಕಸಿ ನನಗೆ ಅನೇಕ ತರವಾಗಿರ್ತಕ್ಕಂಥ ಸಹಾಯ ಮಾಡಿ ನನಗೆ ಬಲಪಡಿಸೋಣ ಅಂತ ಕಿಸಿ ಅಂದ್ರ ಗರ್ವದಿಂದ ಹೇಳ್ಕೊಳತನ. ತಿರುಗಿ ಏನ್ ಹೇಳ್ತಾನ? ನಿನ್ನ ಕಷ್ಟ ಜೀತವನ್ನು ನೀನು ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ನೀತಿವಂತರ ಪರಿಸ್ಥಿತಿ ಹೆಂಗಿರ್ತದಂದ್ರ
ಯಾವ ಜಾಗದಾಗ ಹೋಗ್ಲಿ, ಯಾವ ಸ್ಥಾನದಲ್ಲಿ ಇರ್ಲಿ, ಆತನ ನೀತಿ ಆತಗೆ ಬಿಡಲ್ಲ. ದೇವರ ಕೃಪೆ ಆತಗೆ ಬಿಡಲ್ಲ. ದೇವರ ಕೃಪೆ ನಿಜವಾಗಲು ಹೆಂಗದ ಅಂದ್ರ, ಮಳೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯ ಛತ್ರಿ ನಿಂತ್ರ ಆ ಮನುಷ್ಯನ ಮೇಲೆ ಒಂದು ಹನಿ ಬಿ ಬಿಡಲ್ಲ. ಆ ರೀತಿಯಾಗಿ ಮನುಷ್ಯನ ಮೇಲೆ ಆತನ ಕೃಪೆ ಅವರಿಸಿಕೊಂಡಿರ್ತದ. ಸಮಸ್ಯೆಗಳು ಬಂದ್ರೆ ಸಮಸ್ಯೆಗಳು ಹೊಂಟವ ಕರಡಿಗೆ, ಸಮಸ್ಯೆಗಳದಾಗ ಅವನಿಗೆ ಬೆಳಗುಡಲ್ಲ. ಹಲ್ಲೆಲೂಯಾ. ಆ ರೀತಿಯಾಗಿ ದೇವರ ಕಾರ್ಯ ಮಾಡಬೇಕು. ಈಗ ನಾವು ದೇವರ ವಾಕ್ಯದಲ್ಲಿ ನಾವು ಇರಬೇಕಾದ್ರ ದೇವರ ವಾಕ್ಯ ನಮಗ ಈ ರೀತಿಯಾಗಿ ಬಲಪಡಿಸಬೇಕು. ಈ ರೀತಿಯಾಗಿ ಬಲಪಡಿಸಿದಾಗ ಮಾತ್ರ ನಾವು ಅನೇಕ ತರವಾಗಿರ್ತಕ್ಕಂಥ ಬಲ ಹೊಂದಿಕೊಳ್ಳಕ ಸಾಧ್ಯ ಅಲ್ಲ. జ్ఞానోక్తిಯಲ್ಲಿ 3ನೇ అధ్యాయ సామెతలు 3వ అధ్యాయంలో 11వ వచనం నుండి 18వ వచనం వరకు. ಮೂರನೇ ಅಧ್ಯಾಯದಾಗ 11ನೇ ವಚನ. ಮಗನೇ, ಯೌವನ ಶಿಕ್ಷೆಯನ್ನು ತತ್ತಾರ ಮಾಡಬೇಡ. ಆತನು ನಿನ್ನನ್ನು ಗದ್ದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗದ್ದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನು ಗದ್ದರಿಸುತ್ತಾನೆ. ಜ್ಞಾನವನ್ನು ಪಡೆಯುವವನು ಧನ್ಯನು ಅಂತ. ಇವತ್ತು ಬಹಳ ಮಂದಿ ಜ್ಞಾನ ಇಲ್ಲದ ಕಡೆದು ಎಷ್ಟು ಅವಮಾನ ಪಡಿತಾರೋ. ಮನುಷ್ಯನ ಜ್ಞಾನ ಇರಕ್ಕಾಗಿ ಜ್ಞಾನ ಇಲ್ಲ ಅಂತ ವ್ಯಕ್ತಿಯಾಗಿ ಹುಚ್ಚುನಪ್ಪಲೆ ಓಡಾಡಿದ್ರ ಆ ವ್ಯಕ್ತಿಗೆ ಇಚ್ಛತದ ಅಂತೀರಿ, ಸನ್ಮಾನ ಅದ ಅಂತೀರಿ. ಯಾರ ಪ್ರೀತಿ ಮಾಡ್ತಾರ ಅಂತವ್ರಿಗೆ ಪ್ರೀತಿ ಸಿಗಲ್ಲ. ಯಾಕೋ ಗೊತ್ತಾ? ಜ್ಞಾನ ಇಲ್ಲ. ಆ ಜ್ಞಾನ ಬೇಕಾದ್ರ ಮೊಟ್ಟ ಮೊದಲಿಗೆ ಮನುಷ್ಯ ಏನು ಮಾಡ್ಬೇಕಂತಂದ್ರ, ಆ ಮಗನು ತಾಯಿ ತಂದೆ ಮಾತಿಗೆ ಗೌರವ ಕೊಡ್ಬೇಕು, ಅವನಿಗೆ ಅಧೀನವಾಗಿರ್ಬೇಕು. ಮಕ್ಕಳು ಕೆಟ್ಟ ಕೆಲಸ ಮಾಡಿದ್ರ ಹೊಡಿತಾರ. ಯಾಕೆ ಹೊಡಿತಾರ ಗೊತ್ತಾ? ಈಗ ಹೊಡೆದ್ರ ಮುಂದೆ ಮಗ ಚಂದ ಇರ್ತಾನ, ಮಂದಿ ಕೈಲಿಂದ ಪೆಟ್ಟು ತಿಂಬಲ್ಲ, ಮಂದಿ ಕೈಲಿಂದ ಬಯಸ್ಕೊಂಬಲ್ಲ, ನನ್ನ ಮಗ ಹಾಳಾಗಲ್ಲ ಅಂತ ಹೇಳಿ ಏನ್ ಮಾಡ್ತಾರಂದ್ರ ತನ್ನ ಮಕ್ಕಳಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಲಕ ಈ ರೀತಿಯಾಗಿ ದಾವೀದ ರಾಜು ತನ್ನ ಮಕ್ಕಳಿಗೆ ಈ ರೀತಿಯಾಗಿ ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ವಿಚಿತ್ರವಾಗಿರ್ತಕ್ಕಂಥ ಕೆಲವು ಮಾತುಗಳು ನಮಗೆ ದೇವರು ಇವತ್ತ ಹೇಳ್ತಾರ. ಏನಿಲ್ಲ ಹೆಂಗಂತ, ಮಗನೇ, ಯೆಹೋವನ ಶಿಕ್ಷೆಯನ್ನು ತತ್ತ ಮಾಡಬೇಡ. ಆತನು ನಿನ್ನನ್ನು ಗದ್ದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗದ್ದರಿಸುವಂತೆ ಯೆಹೋವನು ತನ್ನ ಪ್ರೀತಿಸುವವನನ್ನು ಗದ್ದರಿಸುತ್ತಾನೆ. ಜ್ಞಾನವನ್ನ ಪಡೆಯುವವನು ಧನ್ಯನು. ಈ ಗದ್ದರಿಕೆ ಚಿಕ್ಕಂದಿನ ಹಿಡಿದು ಮಕ್ಕಳಿಗೆ ನೀವು ಒಳ್ಳೆ ಮಾರ್ಗದಾಗ ನಡೆಸರು, ಅವ ಒಳ್ಳೆ ಮಾರ್ಗದಾಗ ಇರ್ತಾರೆ. ಒಂದ್ ವೇಳೆ ನೀವು ಮಕ್ಕಳಿಗೆ ಒಳ್ಳೆ ಮಾರ್ಗದಾಗ ನಡಿಲತನ ಇಲ್ಲ, ಒಂದ್ ವೇಳೆ ನೀವು ನೋಡಲು ಹೋದ್ರಿ ಅಂದ್ರ ಆ ಮಗ ಯಾವ ಮಾರ್ಗದಲ್ಲಿ ನಡೆದನು ಆ ಮಾರ್ಗ ಅವನಿಗೆ ಹಾಳು ಮಾಡಿ ಬಿಡ್ತದ. ಆ ಮಾರ್ಗ ಅವನಿಗೆ ಜೀವಿತ ಕಾಲೆಲ್ಲ ದುಃಖ ಪಡಿಸ್ತದ. ಅಯ್ಯೋ, ನಾ ಯಾಕೆ ಹಿಂಗಾದ, ನಾ ಯಾಕೆ ಹಿಂಗ್ ಮಾಡತ್ತೀನಿ, ನನಗೆ ಹಿಂಗ್ ಇರಣಿದ್ದಿಲ್ಲ, ಎಲ್ಲ ರೂಪಲೆ ನಾ ಚಲೋ ಇರಣಿತ್ತು ಅಂತ ಎಷ್ಟು ತನ್ನ ಜೀವಿತ ಕಾಲ ಎಲ್ಲ ಅದು ಸಮಸ್ಯೆಗಳು, ಅವಮಾನಗಳು, ದುಃಖಗಳು ಅನುಭವಿಸ್ತಾ ಇರ್ತಾನ. ಯಾಕೆ ಗೊತ್ತಾ? ನಾವು ಸಣ್ಣದಾಗ ಹಿಡಿದು ಮಕ್ಕಳಿಗೆ ಒಂದ್ ವೇಳೆ ಒಳ್ಳೆ ಮಾರ್ಗ ನಾವು ತೋರಿಸಲು ಹೋದೇವಂದ್ರ, ಒಳ್ಳೆ ಮಾರ್ಗದಾಗ ನಾವು ನಡೆಸಲು ಹೋದೇವಂದ್ರ, ಆ ಮಗನಿಗೆ ಕೊಡ್ತಕ್ಕಂಥ ಶಿಕ್ಷಣ ನಾವು ಕೊಡಲು ಹೋದೇವಂದ್ರ ನಿಜವಾಗ್ಲೂ ಆ ಮಗ ಮುಂದೋಗಿ ಹಾಳಾಯ್ತಾನ. ಹಲ್ಲೆಲೂಯಾ. ಅವನ ಭವಿಷ್ಯತೆ ಯಾರ ಕೈದಾಗದ? ತಂದೆ ತಾಯಿ ಕೈದಾಗೆ ಅದ. ವಿದ್ಯಾ, ವಿವೇಕ, ತಿಳುವಳಿಕೆ, ಜ್ಞಾನ, ಓದೋದು, ಬರೆಯೋದು, ದುಡ್ಡು ಯಾವುದು ಬಿ ಇಲ್ಲ. ತಾಯಿ ತಂದೆ ಕೈದಾಗದ. ತಾಯಿ ತಂದೆ ತನ್ನ ಮಕ್ಕಳಿಗೆ ಆ ಮಾರ್ಗದಲ್ಲಿ ನಡೆಸ್ತಾರು. ಆ ಮಕ್ಕಳು ಅದೇ ಮಾರ್ಗದಲ್ಲಿ ನಡಿಲಕ್ಕೆ ಅಂತಂದ್ರ ಸಿದ್ಧವಾಗಿರ್ತಾರ. ಒಂದ್ ವೇಳೆ ಇಂಥ ಮಾರ್ಗದಾಗ ನಡೆದ್ರ ಮಕ್ಕಳಿಗೆ ಹಾದಿಗೆ ತರಿ ಆ ಮಕ್ಕಳ ಹಾದಿ ಮೇಲೆ ಇರ್ತಾರ. ಹಾದಿ ಬಿಟ್ಟು ಹತ್ತಾಯ್ತಾ ಹೋಗಲ್ರು. ಆ ರೀತಿಯಾಗಿ ದೇವರ ವಾಕ್ಯ ಹೇಳುವಾಗ ನಿಜವಾಗ್ಲು ಏನ್ ಹೇಳ್ತಾ ಇಲ್ಲಿ? ಆದರೆ ಲಾಭವು ಬೆಳ್ಳಿಯು ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೋ ಸರಿ ಅಂತ. ನಮ್ಮ ಮಕ್ಕಳು ಒಳ್ಳೆ ಮಾರ್ಗದಾಗಿದ್ದರು, ಒಳ್ಳೆ ಜ್ಞಾನ ಪಡ್ಕೊಂಡರು. ಮನುಷ್ಯಗೆ ನಿಜವಾಗ್ಲೂ ದುಡ್ಡು ಎಷ್ಟಿದ್ರು ಬಿ ಇಜ್ಜತ್ ಇಲ್ಲದ್ರೆ ಏನು ಲಾಭ ಇಲ್ಲ. ಬೆಳ್ಳಿ ಬಂಗಾರ ಏಕಿದ್ರು ಬಿ ಮನುಷ್ಯಗೆ ಇಜ್ಜತ್ ಅಲ್ಲದ್ರೆ ಏನು ಲಾಭ ಇಲ್ಲ.
ಅದನ ಏಟಿದ್ರು ಬಿ ಯಾತಕ್ಕೆ ಬಂತು ಅಲ್ಲ. ಒಂದ್ ವೇಳೆ ನಿಜವಾಗ್ಲು ನಮ್ಮ ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ಹೋದ್ರ, ನಮ್ಮ ಮಕ್ಕಳು ಇಜ್ಜತಿನಿಂದ ಈ ಲೋಕದಾಗ ಬದುಕಿದ್ರ, ನಿಜವಾಗ್ಲು ಎಲ್ಲದಕ್ಕಿಂತ ದೊಡ್ಡ ಲಾಭ ಏನದ ಅಂತಂದ್ರ ಮಕ್ಕಳು ಸುಖವಾಗಿ ಇರೋದು, ಮಕ್ಕಳು ಚಂದ ಇರೋದು. ಆ ಲಾಭ ನಿಮಗೂ ಎಲ್ಲರಿಗೂ ಬೇಕಂತೇಳಿ ಈ ಪರಿಶುದ್ಧವಾಗಿರ್ತಕ್ಕಂಥ ಗ್ರಂಥ ನಮ್ಮ ಕೈಯಲ್ಲಿ ಕೊಟ್ಟಾರ ದೇವರು. ಇವತ್ತು ಅನೇಕ ಜನರ ಕೈಯಾಗದಾಗ ಅನೇಕ ಜನರು ಇದು ಓದಲು ಹೊಂಟಾರ, ಇದರಾಗಿರ್ತಕ್ಕಂಥ ಸತ್ಯ ಗ್ರಹಿಸಲು ಹೊಂಟಾರ, ಇದರಾಗಿರ್ತಕ್ಕಂಥ ಶಾಂತಿ ಸಮಾಧಾನ ಬಿಯೋರು ಹೊಂದಲು ಹೊಂಟಾರ. ಕರೆಕ್ಟ್ ದೇವರ ವಾಕ್ಯ ನಿಜವಾಗ್ಲು ಯಾವಾಗ ಬಿ ಈ ರೀತಿಯಾಗಿ ಒಳ್ಳೆ ಕಾರ್ಯ ಮಾಡ್ಲಕ್ಕ ಸಾಧ್ಯದ. ಏನದಂತ ಅಲ್ಲ 14 ಏನಂತ, ಅದರ ಲಾಭವು ಬೆಳೆಯು ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವು ಅಂತ್ರಿ. 15 ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು, ನಿನ್ನ ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವೇಲ. ಜ್ಞಾನವಂಬಕಿಯು ಬಲಗೈಯಲ್ಲಿ ದೀರ್ಘಾಶು, ಎಡಗೈಯಲ್ಲಿ ಧನವು ಘನತೆಯು ಉಂಟು. ಆಕೆಯು ದಾರಿಗಳು ಸುಖಕರವಾಗಿಯೂ, ಆಕೆಯು ಮಾರ್ಗಗಳಲ್ಲಿ ಸಮಾಧಾನವು, ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜೀವದ ಮರವಾಗಿದೆ. ಅದನ್ನು ಅವಲಂಬಿಸುವ ಪ್ರತಿಯೊಬ್ಬನು ಧನ್ಯನು. ನಮ್ಮ ಜೀವಿತದಾಗ ಧನ್ಯತೆ ದೇವರು ಇಟ್ಟಾರ. ಕರೆಕ್ಟ್ ಅದಕ್ಕೆ ನಾವು ಪರೀಕ್ಷೆ ಮಾಡಲು ಹೋದೆವು ಅಂದ್ರ ನಮಗೇನು ಪ್ರಯೋಜನ ಇಲ್ಲ. ಅದು ಒಂದು ಮರ, ಅದು ಒಂದು ದೊಡ್ಡ ಗಿಡ. ಆ ಗಿಡ ಕೆಳಗೆ ಹೋಗಿದಾಗ ನೆರಳು ಸಿಗ್ತದ, ಗಾಳಿ ಸಿಗ್ತದ, ಅದರಾಗಿರ್ತಕ್ಕಂಥ ಅನೇಕ ಅಮೂಲ್ಯವಾಗಿರ್ತಕ್ಕಂಥ ಹಣ್ಣುಗಳು ನಮಗೆ ತಿನ್ನಕ್ ಸಿಗ್ತಾವ. ಆ ಹಣ್ಣುಗಳು ತಿಂದ್ರು ನಾವು ಶಕ್ತಿವಂತರು ಆಗುತ್ತೇವು, ನಾವು ಆರೋಗ್ಯವಂತರು ಆಗುತ್ತೇವು, ನಾವು ಸುಖವಾಗಿ ಜೀವಿಸ್ತಕ್ಕಂಥವ್ರು ಆಗುತ್ತೇವು. ಆ ಧನ್ಯತೆಗೆ ನಾವು ಬೀಳತ್ತೀವಿ ಅಂತಂದ್ರ ದೇವರ ವಾಕ್ಯದಾಗ ನಾವಿಲ್ಲ. ಈ ಧನ್ಯತೆ ಬೇಕಾ? ಈ ಧನ್ಯತೆ ಬೇಕಾದ್ರೆ ನಮಗೆ ನಾವು ತಗ್ಗಿಸ್ಕೊಂಬರಿ. ಯಾರಾದ್ರೂ ಹೆಚ್ಚಿಸಲ್ಪಡ್ತಾರೋ ಏನಾಗ್ತಾರೋ ಗೊತ್ತಿಲ್ಲ. ಈ ಲೋಕದಾಗ ಸ್ತ್ರೀ ಆಗ್ಲಿ ಪುರುಷರಾಗ್ಲಿ, ದೇವರ ವಾಕ್ಯ ಹೇಳ್ತದ ದಾಂಪತ್ಯ ಜೀವಿತದಲ್ಲಿ ನಿಜವಾಗ್ಲು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದ್ ವೇಳೆ ನೀವು 5ನೇ ಅಧ್ಯಾಯದಾಗ 6ನೇ ಅಧ್ಯಾಯದಾಗ ನೀವು ಓದ್ಕೊಂಡಿನಂಗ ಆದ್ರ ತನ್ನ ಜೀವಿತದಾಗ ಸ್ತ್ರೀ ಪುರುಷರಿಗೆ ದೇವರು ಪ್ರಮಾಣ ಈ ಮಾಡಕ್ ಹಚ್ಚಿಕಸಿ ಅಂದ್ರೆ ಪ್ರತಿಯೊಂದು ವಿವಾಹ ಕಾರ್ಯಕ್ರಮದಾಗ ಖಂಡಿತವಾಗಿ ಕ್ರೈಸ್ತರ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ಪ್ರಮಾಣ ಮಾಡಿಕಸಿನೇ ಮದುವೆ ಮಾಡ್ತಾರ. ಆ ಪ್ರಮಾಣದ ತಕ್ಕಂತೆ ಯಾರು ನಡೀತಾರೋ ಗೊತ್ತಿಲ್ಲ, ಅವ್ರು ಆಶೀರ್ವದಿಸಲ್ಪಡ್ತಾರ. ಯಾರ್ಯಾರಾದ್ರೂ ಗಂಡ ಹೆಂಡತಿ ತಗ್ಗಿಸ್ಕೊಂಡು ಒಬ್ರಿಗೊಬ್ರು ಪ್ರೀತಿ ಮಾಡಿಕೊಂಡು ಒಬ್ರಿಗೊಬ್ರು ಸನ್ಮಾನಿಸುತ್ತಾ ಜೀವಿಸ್ತಾರೋ ಅವರ ಜೀವಿತದಲ್ಲಿ ಕೊರತೆಗಳಿರಲು, ಸಮಸ್ಯೆಗಳಿರಲು, ಯಾವ ಗೋಳಾಟಗಳು ಬಿ ಇರಲಾಕ ಸಾಧ್ಯ ಇಲ್ಲ. ಯಾಕೋ ಗೊತ್ತಾ? ಅವಕ್ಕೆಲ್ಲಕ್ಕ ಇವರು ದಿನಾನಿತ್ಯ ಏನ್ ಮಾಡ್ತಾರಂದ್ರ ಅವಕ್ಕೆ ಕಾಲಾಗ ಹಾಕಿ ತುಳಿತಾರ. ಹಲ್ಲೆಲೂಯ. ಅವು ತುಳಿಬೇಕಾದ್ರ ಯಾವ ವ್ಯಕ್ತಿ ಹಂಗ ತುಳಿತಾನೋ ಅವ್ರ ಕುಟುಂಬಕ್ಕೆ ನಿಜವಾಗ್ಲು ಸಮಸ್ಯೆಗಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಆ ರೀತಿಯಾಗಿ ನಿಜವಾಗ್ಲು ಈ ಒಂದು ದಿನದಲ್ಲಿ ಮಹೇಶನ ಒಂದು ಬರ್ತಡೇ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮೆಲ್ಲರಿಗೂ ದೇವರು ಅದ್ಭುತವಾದ ಮಾತುಗಳಾಡಿ ನಮ್ಮೆಲ್ಲರಿಗೂ ದೇವರು ಬಲಪಡಿಸ್ಯಾರ. ಹಲ್ಲೆಲೂಯ. ನಿಜವಾಗಲು ಈ ರೀತಿಯಾಗಿ ನಾವು ನಡೆಯುವಾಗ ದೇವರು ಪದೇ ಪದೇ ನಮಗೆ ಸಹಾಯ ಮಾಡಿ ಬಲಪಡಿಸಲಿ ಅಂತೇಳಿ ನಾವು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಬರಿ.